ಆಲಮ್ ಸ್ಟೋನ್ ಅಥವಾ ಫಿಟ್ಕರಿ ಇದೊಂದು ಸಾಮಾನ್ಯ ಕಲ್ಲು ಅನ್ನುವ ತಪ್ಪನ್ನು ನೀವು ಮಾಡಬೇಡಿ. ಈ ಕಲ್ಲನ್ನು ನೀವು ಮೆನ್ ಸಲೂನ್ ಅಲ್ಲಿ ನೋಡಿರಬಹುದು. ಆಫ್ಟರ್ ಶೇವ್ ಆದ ನಂತರ ಈ ಕಲ್ಲನ್ನು ಯೂಸ್ ಮಾಡ್ತಾರೆ ಅಲ್ಲಿ. ಈ 10 ರೂಪಾಯಿಯ ಫಿಟ್ಕರಿ ಕಲ್ಲು ನಿಮ್ಮ ಸ್ಕಿನ್ಗೆ ಎಷ್ಟೊಂದು ಉಪಯುಕ್ತ ಅಂತ ತಿಳ್ಕೊಂಡ್ರೆ ಉಂಟಲ್ಲ, ನೀವೇ ಆಶ್ಚರ್ಯ ಪಡ್ತೀರಾ. ನೀವು ನಂಬ್ತೀರಾ? ಈ ಕಲ್ಲನ್ನು ಉಂಟಲ್ಲ ನೀವು ನಿಮ್ಮ ಸ್ಕಿನ್ಗೆ ಯೂಸ್ ಮಾಡ್ತಾ ಇದ್ರೆ ಉಂಟಲ್ಲ, ನೀವು ನಿಮ್ಮ ವಯಸ್ಸಿಗಿಂತ 10 ವರ್ಷ ಚಿಕ್ಕವರಾಗಿ ಕಾಣ್ತೀರಾ. ಅಂದ್ರೆ ನಿಮ್ಮ ಮುಖದಲ್ಲಿರುವ ಪಿಂಪಲ್ಸ್, ಆಕ್ನೆ ಮಾರ್ಕ್ಸ್, ನಿಮ್ಮ ಸ್ಕಿನ್ ಅಲ್ಲಿರುವ ರಿಂಕಲ್ಸ್, ಸ್ಕಿನ್ ಮಿನಿ ಸ್ಯಾಗ್ ಆಗ್ತಾ ಇದ್ರೆ, ಹಾಗೇನೆ ಓಪನ್ ಪೋರ್ಸ್, ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್ ಮತ್ತೆ ಅನ್ವಾಂಟೆಡ್ ಫೇಶಿಯಲ್ ಹೇರ್ಗಳಿಗೆ ಉಂಟಲ್ಲ, ಎಲ್ಲದಕ್ಕೂ ಒಂದೇ ಒಂದು ಸೊಲ್ಯೂಷನ್ ಅಂದ್ರೆ ಈ ಆಲಮ್ ಸ್ಟೋನ್ ಅಂದ್ರೆ ಫಿಟ್ಕರಿ. ಇದನ್ನು ಕೇವಲ ನಾನ್ ಹೇಳ್ತಾ ಇಲ್ಲ, ಆಯುರ್ವೇದದಲ್ಲಿ ಬರೆದಿದ್ದಾರೆ. ಇದನ್ನು ಹೇಗೆ ಯೂಸ್ ಮಾಡುವುದು ಮತ್ತು ಏನೆಲ್ಲ ಪ್ರಿಕಾಕ್ಷನ್ ಅನ್ನು ನಾವು ಫಾಲೋ ಮಾಡಬೇಕು ಅಂತ ನಿಮ್ಗೆ ಗೊತ್ತಾದ್ರೆ ನಿಮ್ಮ 100 ಸಮಸ್ಯೆಗಳಿಗೆ ಉಂಟಲ್ಲ ಈ ಒಂದು ಕಲ್ಲಿನಲ್ಲಿ ಪರಿಹಾರವಿದೆ. 10 ರೂಪಾಯಿಯ ಈ ಕಲ್ಲು ಉಂಟಲ್ಲ ನಿಮ್ಮ ಸಾವಿರಾರು ರೂಪಾಯಿಗಳನ್ನು ಉಳಿಸಬಹುದು. ಹಾಗಾಗಿ ಈ ವಿಡಿಯೋದಲ್ಲಿ ಫಿಟ್ಕರಿಯ ಬೆನಿಫಿಟ್ಸ್ ಅನ್ನು ನಾನ್ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೀವು ನೋಡ್ಬೇಕು. ನಮಸ್ಕಾರ ನನ್ನ ಪ್ರೀತಿಯ ಕನ್ನಡಿಗರೇ, ಮತ್ತೊಮ್ಮೆ ನಮ್ಮ ಚಾನೆಲ್ ತ್ರಿಷ್ಕರಾಜ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಈ ಆಲಮ್ ಸ್ಟೋನ್ ಉಂಟಲ್ಲ ನಮ್ಮ ಅಜ್ಜಿ ಅಮ್ಮಮ್ಮನ ಮನೆ ಮತ್ತು ಮಾತ್ರವಲ್ಲ, ಇಂದಿನ ಆಧುನಿಕ ಔಷಧಿ ಹಾಗೂ ಕಾಸ್ಮೆಟಿಕ್ಸ್ ಗಳಲ್ಲಿ ಇದನ್ನು ಬಳಸುತ್ತಾರೆ. ನಿಮ್ಗೆ ಗೊತ್ತಾ, ಚರ್ಮವನ್ನು ಬಿಳಿ ಮಾಡುವ ಹಲವಾರು ಕ್ರೀಮ್ಗಳಲ್ಲಿ ಈ ಫಿಟ್ಕರಿಯನ್ನು ಬಳಸುತ್ತಾರೆ. ವ್ಯತ್ಯಾಸವೇನೆಂದ್ರೆ ಅದರಲ್ಲಿ ಕೆಮಿಕಲ್ ನೇಮ್ ಪೊಟ್ಯಾಷಿಯಂ ಅಲ್ಯೂಮಿನಿಯಂ ಸಲ್ಫೇಟ್ ಅಂತ ಬರೆದಿರುತ್ತಾರೆ. ಫಿಟ್ಕರಿ ಉಂಟಲ್ಲ ಈಗಿನ ಕಾಲದಲ್ಲಿ ಇದನ್ನು ಡಿಸ್ಕವರ್ ಮಾಡಿದ್ದಲ್ಲ, ಇದು ಮುಂಚಿನ ಕಾಲದಿಂದಲೂ ಕೂಡ ಯೂಸ್ ಮಾಡ್ತಾ ಇದ್ರು. ಮುಂಚಿನ ಕಾಲದವರು ಉಂಟಲ್ಲ ವಾಟರ್ ಪ್ಯೂರಿಫೈ ಮಾಡ್ಲಿಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ರು. ಇವಾಗ ನಾವು ಈ ಫಿಟ್ಕರಿಯಿಂದ ಏನೆಲ್ಲ ಬೆನಿಫಿಟ್ಸ್ ನಮಗೆ ಉಂಟಂತ ನಾವಿವಾಗ ನೋಡುವ. ಮೊದಲನೆಯ ಬೆನಿಫಿಟ್, ಸ್ಕಿನ್ ಇದು ಬಹಳ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಹೈಪರ್ ಪಿಗ್ಮೆಂಟೇಷನ್. ಈ ಹೈಪರ್ ಪಿಗ್ಮೆಂಟೇಷನ್ ಇಂದ ನಮ್ಮ ಸ್ಕಿನ್ ಅಲ್ಲಿ ಡಾರ್ಕ್ ಸ್ಪಾಟ್ಸ್, ಅನ್ಇವನ್ ಸ್ಕಿನ್ ಟೋನ್ ಮತ್ತೆ ಪ್ಯಾಚಸ್, ಇದೆಲ್ಲ ಪ್ರಾಬ್ಲಮ್ ಇದರ ಜೊತೆ ಅಸೋಸಿಯೇಟ್ ಆಗಿರುತ್ತೆ. ಹೀಗಿರುವಾಗ ಈ ಮುಲ್ತಾನಿ ಮಿಟ್ಟಿ ಪೌಡರ್ ಜೊತೆಗೆ ಈ ಫಿಟ್ಕರಿ ಪೌಡರ್ ಅನ್ನು ಕೂಡ ಮಿಕ್ಸ್ ಮಾಡಿ ನಿಮ್ಮ ಚರ್ಮಕ್ಕೆ ಅಥವಾ ನಿಮ್ಮ ಫೇಸ್ ಅಲ್ಲಿ ಎಲ್ಲೆಲ್ಲಿ ಪ್ರಾಬ್ಲಮ್ ಉಂಟು ನೋಡಿ ಅಲ್ಲಿ ನೀವು ಹಚ್ಚಿದರೆ ಮೆಲ್ಲನೆ ಈ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಇಷ್ಟೇ ಅಲ್ಲ, ನಿಮ್ಮ ಮುಖದಲ್ಲಿ ಪಿಂಪಲ್ ಆಗಿದ್ರೆ, ಪಿಂಪಲ್ ಆಗಿ ಇನ್ನೂ ಕೂಡ ಅದರ ಕಲೆ ಉಳಿದಿದ್ರೆ ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡುವ ಅಗತ್ಯವಿಲ್ಲ. ಫಿಟ್ಕರಿ ಮತ್ತು ಮುಲ್ತಾನಿ ಮಿಟ್ಟಿಯನ್ನು ಮಿಕ್ಸ್ ಮಾಡಿ ಎಲ್ಲೆಲ್ಲಿ ಕಲೆಗಳು ಮತ್ತೆ ಪಿಂಪಲ್ಸ್ ಎಲ್ಲ ಉಂಟು ನೋಡಿ ಅದ್ರ ಜಾಗಕ್ಕೆ ಅಪ್ಲೈ ಮಾಡಿ. ಅದನ್ನ ಅಪ್ಲೈ ಮಾಡಿದ ನಂತರ ನೀವೇ ಹೇಳ್ತೀರಾ ಸಾವಿರಾರು ರೂಪಾಯಿ ಖರ್ಚು ಮಾಡುವುದು ಬೇಡ ಅಂತ. ಇವಾಗ ಇದರ ಪೇಸ್ಟ್ ಹೇಗೆ ಮಾಡುವುದಂತ ನೋಡುವ. 1 ಪೋರ್ಷನ್ ಆಫ್ ಫಿಟ್ಕರಿದು ಪೌಡರ್ ತಗೊಳ್ಬೇಕು. ಆಮೇಲೆ 4 ಪೋರ್ಷನ್ ಆಫ್ ಮುಲ್ತಾನಿ ಮಿಟ್ಟಿ ಪೌಡರ್. ಇದರ ಜೊತೆಗೆ ನೀವು ರೋಸ್ ವಾಟರ್ ಕೂಡ ಮಿಕ್ಸ್ ಮಾಡಬಹುದು ಪೇಸ್ಟ್ ಮಾಡ್ಲಿಕ್ಕೆ, ಅಥವಾ ನೀವು ನೀರನ್ನು ಕೂಡ ಯೂಸ್ ಮಾಡಿ ಇದನ್ನು ಪೇಸ್ಟ್ ಆಗಿ ಮಾಡಬೇಕು. ಪೇಸ್ಟ್ ಮಾಡಿದ ನಂತರ ಎಲ್ಲಿ ನಿಮ್ದು ಪ್ರಾಬ್ಲಮ್ಸ್ ಉಂಟು, ಎಲ್ಲಿ ಪಿಂಪಲ್ಸ್ ಉಂಟು ನೋಡಿ ಅದು ಜಾಗಕ್ಕೆ ನೀವು ಅಪ್ಲೈ ಮಾಡಿ 20 ಮಿನಿಟ್ಸ್ ಹಾಗೆ ಇಡಿ ನಿಮ್ಮ ಫೇಸ್ ಅಲ್ಲಿ. ಅದು ಡ್ರೈ ಆದ ನಂತರ ಉಂಟಲ್ಲ ಕೋಲ್ಡ್ ವಾಟರ್ ಇಲ್ಲದ್ರೆ ನಾರ್ಮಲ್ ವಾಟರ್ ಅಲ್ಲಿ ನೀವು ನಿಮ್ಮ ಫೇಸ್ ಅನ್ನು ತೊಳೆಯಿರಿ. ಇಲ್ಲಿ ನೀವು ಕೆಲವೊಂದು ಇಂಪಾರ್ಟೆಂಟ್ ಗೈಡ್ ಲೈನ್ಸ್ ಅನ್ನು ಫಾಲೋ ಮಾಡಬೇಕು. ನೆನಪಲ್ಲಿಡಿ, ಯಾವಾಗ್ಲೂ ಇದರ ಪೋರ್ಷನ್ ಉಂಟಲ್ಲ 1:4 ಇರಬೇಕು. 1 ಪೋರ್ಷನ್ ಆಫ್ ಫಿಟ್ಕರಿ ಪೌಡರ್ಗೆ 4 ಪೋರ್ಷನ್ ಆಫ್ ಮುಲ್ತಾನಿ ಪೌಡರ್ ಹಾಕಬೇಕು. ಸೆಕೆಂಡ್ ಏನಂದ್ರೆ, ನೀವು ಅಪ್ಲೈ ಮಾಡುವಾಗ ತುಂಬಾ ಜೆಂಟಲ್ ಆಗಿ ಅಪ್ಲೈ ಮಾಡಿ, ತುಂಬಾ ಹಾರ್ಶ್ ಆಗಿ ರಬ್ ಮಾಡಬೇಡಿ. ಹಾಗೆ ನೀವು ಮುಖ ತೊಳೆಯುವಾಗ ಉಂಟಲ್ಲ ಅದಕ್ಕೆ ಏನು ಸ್ಕ್ರಬ್ ಎಲ್ಲ ಮಾಡುವ ಅಗತ್ಯ ಇಲ್ಲ, ಡೈರೆಕ್ಟ್ ಖಾಲಿ ನೀವು ಮುಖಕ್ಕೆ ನೀರು ಹಾಕಿ ತೊಳೆಯಿರಿ ಅಷ್ಟೇ. ಥರ್ಡ್ ಏನಂದ್ರೆ ಉಂಟಲ್ಲ ಇದರ ಯೂಸೇಜ್, ವೀಕ್ ಅಲ್ಲಿ ಕೇವಲ 2-3 ಸತಿ ಮಾತ್ರ ಯೂಸ್ ಮಾಡಿ, ಇದಕ್ಕಿಂತ ಜಾಸ್ತಿ ನೀವು ಯೂಸ್ ಮಾಡಬೇಡಿ. ಇದರ ರಿಸಲ್ಟ್ಸ್ ಉಂಟಲ್ಲ ನಿಮ್ಗೆ 1 ವಾರದಲ್ಲಿ ನೋಡ್ಲಿಕ್ಕೆ ಸಿಗಬಹುದು. ಇಲ್ಲದಿದ್ರೆ ಕೆಲವರಿಗೆ ಉಂಟಲ್ಲ 1 ಮಂತ್, 2 ಮಂತ್, 3 ಮಂತ್ ಹೀಗೂ ಕೂಡ ಆಗ್ಬಹುದು. ಆದ್ರೆ ಖಂಡಿತವಾಗಿಯೂ ಉಂಟಲ್ಲ ಇದರ ರಿಸಲ್ಟ್ ನಿಮ್ಗೆ ಸಿಗುತ್ತೆ. ಇದನ್ನು ನೀವು ಟ್ರೈ ಮಾಡಿ ಆಮೇಲೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕೆಲವರ ಸ್ಕಿನ್ ಉಂಟಲ್ಲ ತುಂಬಾನೇ ಸೆನ್ಸಿಟಿವ್ ಇರುತ್ತೆ, ಅಂತವ್ರು ಏನ್ ಮಾಡ್ಬೋದು ಅಂತ ಹೇಳ್ತೇನೆ. ನಾರ್ಮಲಿ ಉಂಟಲ್ಲ 99% ಆಫ್ ದ ಪೀಪಲ್ ಉಂಟಲ್ಲ ಈ ಫಿಟ್ಕರಿ ಸ್ಟೋನ್ ಅನ್ನು ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು. ಯಾರಿಗೆ ನೋಡಿ ಸ್ಕಿನ್ ತುಂಬಾನೇ ಸೆನ್ಸಿಟಿವ್ ಉಂಟು ಅವರು ಅಂಗಡಿಯಲ್ಲಿ ಆಲಮ್ ಆಶ್ ಅಂತ ಸಿಗುತ್ತೆ, ಅಂದ್ರೆ ಫಿಟ್ಕರಿ ಸ್ಟೋನ್ ನ ಬೂದಿ ಅದು ಸಿಗುತ್ತೆ, ಅದನ್ನು ನೀವು ಯೂಸ್ ಮಾಡಬಹುದು. ಇಲ್ಲದಿದ್ರೆ ಇದನ್ನು ನೀವು ಮನೆಯಲ್ಲೇ ಮಾಡಬಹುದು. ಹೇಗೆ ಮಾಡುವುದಂತ ನಾನು ಈಗ ಪ್ರಾಸೆಸ್ ಹೇಳ್ತೀನಿ.
ಒಂದು ಕಬ್ಬಿಣದ ಕಡಾಯಿಯನ್ನು ಗ್ಯಾಸ್ ಮೇಲೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಡಿ. ಸ್ವಲ್ಪ ತವ ಬಿಸಿಯಾದ ನಂತರ ಉಂಟಲ್ಲ ಈ ಫಿಟ್ಕರಿ ಕಲ್ಲನ್ನು ಇಡಿ. ಅದರೊಳಗೆ ಜಜ್ಜಿ ಕೂಡ ಇಡ್ಬೋದು, ಪುಡಿ ಇರುತ್ತೆ ಕೆಲವೊಮ್ಮೆ. ಇದು ನೋಡಿ ಫುಲ್ ಕಲ್ಲಲ್ಲ, ಇದನ್ನು ಸ್ವಲ್ಪ ಕ್ರಶ್ ಮಾಡಿ ಅದರಲ್ಲಿ ಇಡಿ. ಸ್ವಲ್ಪ ಹೊತ್ತಾದ್ಮೇಲೆ ಏನಾಗುತ್ತೆ ಅಂದ್ರೆ ಆ ಕಲ್ಲು ಉಂಟಲ್ಲ ಮೆಲ್ಟ್ ಆಗುತ್ತೆ. ಮೆಲ್ಟ್ ಆದ ತಕ್ಷಣ ನೀವು ಫ್ಲೇಮ್ ಅನ್ನು ಆಫ್ ಮಾಡಿ. ಒಂದು 5 to 10 ಮಿನಿಟ್ಸ್ ಆದ್ಮೇಲೆ ಪುನಃ ಆ ಕಲ್ಲು ಉಂಟಲ್ಲ ಮೆಲ್ಟ್ ಆದ ಕಲ್ಲು ಪುನಃ ಕ್ರಿಸ್ಟಲೈಸ್ ಆಗುತ್ತೆ, ಕ್ರಿಸ್ಟಲೈಸ್ ಫಾರ್ಮ್ಗೆ ಬರುತ್ತೆ. ಆವಾಗ ಏನ್ ಮಾಡಿ ಅಂದ್ರೆ ಒಂದು ಮಿಕ್ಸರ್ಗೆ ಉಂಟಲ್ಲ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಪೌಡರ್ ಮಾಡಿ. ಹೀಗೆ ಉಂಟಲ್ಲ ನೀವು ಆಲಮ್ ಆಶ್ ಅನ್ನು ನೀವು ಮನೆಯಲ್ಲೇ ಮಾಡ್ಬೋದು, ಅಂದ್ರೆ ಫಿಟ್ಕರಿಯ ಬೂದಿಯನ್ನು ನೀವು ಮನೆಯಲ್ಲೇ ಮಾಡಿರ್ಬೋದು. ಈ ಬೂದಿ ಉಂಟಲ್ಲ ಎಲ್ಲರಿಗೂ ಉಂಟಲ್ಲ ಸುಟೇಬಲ್, ಇಟ್ ಈಸ್ ಸುಟೇಬಲ್ ಫಾರ್ ಆಲ್ ಸ್ಕಿನ್ ಅಂತ ಹೇಳ್ಬಹುದು. ಎಲ್ಲರ ಸ್ಕಿನ್ಗೆ ಉಂಟಲ್ಲ ಈ ಫಿಟ್ಕರಿಯ ಆಶ್ ಸೂಟ್ ಆಗುತ್ತೆ. ಸೊ ನೋ ಪ್ರಾಬ್ಲಮ್, ನೀವು ಸೆನ್ಸಿಟಿವ್ ಸ್ಕಿನ್ ಇದ್ದವರು ಕೂಡ ಇದನ್ನು ನೀವು ಯೂಸ್ ಮಾಡಬಹುದು. ಇದನ್ನು ಉಂಟಲ್ಲ ಆಯುರ್ವೇದದಲ್ಲಿ ಸ್ಫಟಿಕ ಭಸ್ಮ ಅಂತ ಹೇಳ್ತಾರೆ. ಥರ್ಡ್ ರೆಮಿಡಿ, ನಿಮ್ಮ ಫೇಸ್ ಅಲ್ಲಿ ಬ್ಲಾಕ್ ಹೇರ್ಸ್ ಅಥವಾ ಈ ಏರಿಯಾದಲ್ಲಿ ಉಂಟಲ್ಲ ಬ್ಲಾಕ್ ಹೇರ್ಸ್, ವೈಟ್ ಹೇರ್ಸ್ ಇದೆಲ್ಲ ಇದ್ರೆ ಉಂಟಲ್ಲ ನಿಮ್ಗೊಂದು ಈಸಿ ರೆಮಿಡಿ ಏನಂದ್ರೆ ಈ ಫಿಟ್ಕರಿ ಪೌಡರ್ ಪ್ಲಸ್ ರೋಸ್ ವಾಟರ್ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಉಂಟಲ್ಲ ಆ ಏರಿಯಾದಲ್ಲಿ ಅಪ್ಲೈ ಮಾಡಿ 15 ಮಿನಿಟ್ಸ್ ಹಾಗೇನೆ ಇಡ್ಲಿ. ಡ್ರೈ ಆದ ನಂತರ ಉಂಟಲ್ಲ ಫೇಸ್ ಅನ್ನು ವಾಶ್ ಮಾಡಿ. ಏನು ಸ್ಕ್ರಬ್ ಎಲ್ಲ ಮಾಡುವ ಅಗತ್ಯ ಏನಿಲ್ಲ, ಜಸ್ಟ್ 15 ಮಿನಿಟ್ಸ್ ಹಾಗೆ ಇಟ್ಟು ನೀವು ಫೇಸ್ ಅನ್ನು ವಾಶ್ ಮಾಡಿ. ಈ ರೆಮಿಡಿಯನ್ನು ನೀವು ಯೂಸ್ ಮಾಡ್ತಾ ಇರಿ ಅಟ್ ಲೀಸ್ಟ್ ಟ್ವೈಸ್ ಇನ್ ಅ ವೀಕ್. ನಿಮ್ಗೆ ಸ್ಲೋಲಿ ಇದರ ರಿಸಲ್ಟ್ ಸಿಗುತ್ತೆ. ಇದು ರೆಮಿಡಿ ಮಾಡ್ಲಿಕ್ಕೆ ನಿಮ್ಗೆ ಕಷ್ಟ ಆಗ್ತಾ ಇದ್ರೆ ಉಂಟಲ್ಲ ನಾನು ಮುಂಚೆ ಹೇಳಿದ ರೆಮಿಡಿ ಉಂಟಲ್ಲ ಮುಲ್ತಾನಿ ಮಿಟ್ಟಿ ಪ್ಲಸ್ ಫಿಟ್ಕರಿ ಪೌಡರ್ ಅದನ್ನು ಕೂಡ ನೀವು ಯೂಸ್ ಮಾಡಬಹುದು. ಕೆಲವರು ಹೇಳ್ಬೋದು ಈ ಫಿಟ್ಕರಿ ಹಾಕಿದ ತಕ್ಷಣ ನಮ್ಮ ಸ್ಕಿನ್ ಉಂಟಲ್ಲ ಡ್ರೈ ಆಗುತ್ತೆ ಅಂತ. ಈ ಡ್ರೈ ಹೌದು ಖಂಡಿತವಾಗ್ಲೂ ಆಗುತ್ತೆ, ಯಾಕಂದ್ರೆ ಆಲಮ್ ಸ್ಟೋನ್ ಅಲ್ಲಿ ಉಂಟಲ್ಲ ಆಸ್ಟ್ರಿಂಜೆಂಟ್ ಏಜೆಂಟ್ ಅಂತ ಇರುತ್ತೆ. ಅದರಿಂದ ಏನ್ ಮಾಡ್ತದೆ ನಿಮ್ಮ ಸ್ಕಿನ್ ಸ್ಟ್ರೆಚ್ ಮಾಡುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಸ್ಕಿನ್ ಡ್ರೈ ತರ ಫೀಲ್ ಆಗುತ್ತೆ. ಸೊ ಇದಕ್ಕೆ ನೀವು ಏನ್ ಮಾಡಬಹುದಂದ್ರೆ ಇದಕ್ಕೆ ಒಂದು ಸಿಂಪಲ್ ರೆಮಿಡಿ ಅಂದ್ರೆ ನೀವು ಫೇಸ್ ವಾಶ್ ಆದ ನಂತರ ನಿಮ್ಮ ಫೇಸ್ ಅನ್ನು ಪ್ಯಾಕ್ ಡ್ರೈ ಆದ ನಂತರ ನೀವು ಕೊಕೊನಟ್ ಆಯಿಲ್ ಉಂಟಲ್ಲ ಆರ್ಗ್ಯಾನಿಕ್ ಕೊಕೊನಟ್ ಆಯಿಲ್, ಈ ಪ್ಯಾರಾಶೂಟ್ ಕೊಕೊನಟ್ ಆಯಿಲ್ ಇದನ್ನೆಲ್ಲ ಯೂಸ್ ಮಾಡಬೇಡಿ. ಆರ್ಗ್ಯಾನಿಕ್ ಕೊಕೊನಟ್ ಆಯಿಲ್ ಅನ್ನು ನಿಮ್ಮ ಹ್ಯಾಂಡ್ ಅಲ್ಲಿ ಹಾಕಿ ಸ್ವಲ್ಪ ಅಪ್ಲೈ ಮಾಡಿ ನಿಮ್ಮ ಫೇಸ್ಗೆ. ಈ ಕೊಕೊನಟ್ ಆಯಿಲ್ ಉಂಟಲ್ಲ ಒಂಥರ ನ್ಯಾಚುರಲ್ ಮಾಯಿಶ್ಚರೈಸರ್ ಅಂತ ಹೇಳ್ಬಹುದು. ನೆಕ್ಸ್ಟ್ ರೆಮಿಡಿ ಈಸ್ ಫಾರ್ ಡಾರ್ಕ್ ಅಂಡರ್ ಆರ್ಮ್ಸ್. ಡಾರ್ಕ್ ಅಂಡರ್ ಆರ್ಮ್ಸ್ ಅಂದ್ರೆ ತುಂಬಾ ಮಂದಿ ಏನ್ ಮಾಡ್ತೀರಾ ಅಂದ್ರೆ ಈಗಿನ ಕಾಲದಲ್ಲಿ ಡಿಯೋಡ್ರೆನ್ಸ್ ಅನ್ನು ಯೂಸ್ ಮಾಡ್ತೀರಾ. ಡಿಯೋಡ್ರೆನ್ಸ್ ನವರು ಉಂಟಲ್ಲ ಆಂಟಿ ಪರ್ಸ್ಪಿರೆಂಟ್ ಇಂಗ್ರೀಡಿಯಂಟ್ ಅನ್ನು ಯೂಸ್ ಮಾಡ್ತಾರೆ. ಈ ಆಂಟಿ ಪರ್ಸ್ಪಿರೆಂಟ್ ಇಂಗ್ರೀಡಿಯಂಟ್ಸ್ ಉಂಟಲ್ಲ ನಿಮ್ಮ ಸ್ವೆಟ್ ಅನ್ನು ಲಾಕ್ ಮಾಡುತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಸ್ವೆಟ್ ಹೊರಗಡೆ ಬರುವುದಿಲ್ಲ. ಹಾಗಾಗಿ ಏನಾಗುತ್ತೆ ಅಂದ್ರೆ ಈ ಸ್ವೆಟ್ ಇದು ಸ್ಮೆಲ್ ಕೂಡ ನಮ್ಗೆ ಬರುವುದಿಲ್ಲ. ಇದು ಹೇಗೆ ಅಂದ್ರೆ ಕಚಡ ಇದ್ದ ಡಬ್ಬಿಯನ್ನು ಉಂಟಲ್ಲ ಅದರಲ್ಲಿ ಒಳಗಡೆ ಇದ್ದ ಕಚಡವನ್ನು ಹೊರಗಡೆ ಹಾಕೋ ಬದಲು ಉಂಟಲ್ಲ ಆ ಕಚಡದ ಡಬ್ಬಿಗೆ ಅದರ ಮುಚ್ಚಳ ಹಾಕಿದ್ದಾರ. ಈ ಉಂಟಲ್ಲ ನಮ್ಮ ಬಾಡಿಯಿಂದ ಸ್ವೆಟ್ ಉಂಟಲ್ಲ ಇದೊಂದು ಪ್ರಾಸೆಸ್, ಇದೊಂದು ನಮ್ದು ಡಿಟಾಕ್ಸಿಫಿಕೇಶನ್ ಪ್ರಾಸೆಸ್ ಅಂತ ಹೇಳ್ಬಹುದು. ನಮ್ಮ ಬಾಡಿಯಲ್ಲಿ ಇದೆ ಎಲ್ಲ ಇಂಪ್ಯೂರಿಟೀಸ್ ಉಂಟಲ್ಲ ಸ್ವೆಟ್ ಗ್ಲ್ಯಾಂಡ್ ಥ್ರೂ ಅದು ಹೊರಗಡೆ ಬರುತ್ತೆ. ಅದನ್ನೇ ನಾವು ಬಂದ್ ಮಾಡಿದೆ ಹೇಗೆ, ಅದೇನಾಗುತ್ತೆ ಅಂದ್ರೆ ಒಳಗಡೆ ಉಂಟಲ್ಲ ಸ್ವೆಟ್ ಹೊರಗಡೆ ಬರುತ್ತೆ, ಅಲ್ಲಿ ಇನ್ಫ್ಲಮೇಷನ್ ಆಗ್ತದೆ. ಇನ್ಫ್ಲಮೇಷನ್ ಆದ ಜಾಗದಲ್ಲಿ ಉಂಟಲ್ಲ ಡಾರ್ಕ್ ಸ್ಪಾಟ್ಸ್ ಆಗುತ್ತೆ. ಹಾಗಾಗಿ ನಮ್ಮ ಅಂಡರ್ ಆರ್ಮ್ ಡಾರ್ಕ್ ಆಗುತ್ತೆ. ಸೊ ಏನಂದ್ರೆ ಈ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ ಅನ್ನೆಲ್ಲ ಇನ್ನು ಬಿಸಾಡಿ, ಡಿಯೋಡ್ರೆನ್ಸ್ ಅಲ್ಲಿ ಎಕ್ಸ್ಪೆನ್ಸಿವ್ ಡಿಯೋಡ್ರೆನ್ಸ್ ಅನ್ನು ಬಿಸಾಡಿ, ಇದು ಒಳ್ಳೇದಲ್ಲ ನಿಮ್ಮ ಹೆಲ್ತ್ಗೆ ಕೂಡ. ಇದರ ಬದಲಾಗಿ ನೀವೇನ್ ಮಾಡಿ ಅಂದ್ರೆ ನೀವು ಸ್ನಾನ ಮಾಡುವಾಗ 10 ಸೆಕೆಂಡ್ಸ್ ಉಂಟಲ್ಲ ಬೋತ್ ಅಂಡರ್ ಆರ್ಮ್ಸ್ಗೆ ಉಂಟಲ್ಲ ಈ ಫಿಟ್ಕರಿಯನ್ನು ಸ್ವಲ್ಪ ಒದ್ದೆ ಮಾಡಿ ಆ ಏರಿಯಾಗೆ ರಬ್ ಮಾಡಿ. ಇದರಿಂದ ತುಂಬಾನೇ ಒಳ್ಳೇದು. ಇದು ಏನಂದ್ರೆ ಈ ಫಿಟ್ಕರಿ ಉಂಟಲ್ಲ ಒಂದು ನ್ಯಾಚುರಲ್ ಡಿಯೋಡ್ರೆಂಟ್ ತರ ಕೆಲಸ ಮಾಡುತ್ತೆ. ನಿಮ್ಮ ಅಂಡರ್ ಆರ್ಮ್ ಇದು ಸ್ಕಿನ್ ಉಂಟಲ್ಲ ಡಾರ್ಕ್ ಆಗಿರುತ್ತಲ್ಲ ಅದು ಸ್ಲೋಲಿ ಅಂಡ್ ಗ್ರಾಜುವಲಿ ಲೈಟ್ ಆಗುತ್ತೆ, ಸ್ಮೆಲ್ ಕೂಡ ಬರುವುದಿಲ್ಲ. ಇದರಿಂದ ಸ್ವೆಟ್ ಬರುವುದು ಕಡಿಮೆ ಆಗುದಿಲ್ಲ, ಬಟ್ ಸ್ವೆಟ್ ನಲ್ಲಿರುವಂತಹ ಕೆಟ್ಟ ಬ್ಯಾಕ್ಟೀರಿಯಾಸ್ ಗಳನ್ನು ಕಿಲ್ ಮಾಡಿ ದುರ್ವಾಸನೆ ಬರುವುದನ್ನು ತಡೆಗಟ್ಟುತ್ತದೆ. ಇದು ಕೇವಲ ಅಂಡರ್ ಆರ್ಮ್ಸ್ಗೆ ಅಲ್ಲ, ನೀವು ಸ್ನಾನ ಮಾಡುವಾಗ ಉಂಟಲ್ಲ ನಿಮ್ಮ ಹೋಲ್ ಬಾಡಿಗೆ ಕೂಡ ನೀವು ಫಿಟ್ಕರಿ ವಾಟರ್ ಇಂದ ನೀವು ಸ್ನಾನ ಮಾಡಬಹುದು. ಹೇಗೆ ಯೂಸ್ ಮಾಡುವುದಂದ್ರೆ 20 ಲೀಟರ್ಸ್ ಆಫ್ ವಾಟರ್ಗೆ ಉಂಟಲ್ಲ 1 ಟೇಬಲ್ ಸ್ಪೂನ್ ಆಫ್ ಫಿಟ್ಕರಿಯನ್ನು ಮಿಕ್ಸ್ ಮಾಡಿ ನಿಮ್ಮ ಬಾಡಿಗೆ ನಿಮ್ಮ ಶೋಲ್ಡರ್ ಇಂದ ಉಂಟಲ್ಲ ನಿಮ್ಮ ಲೆಗ್ ತನಕ ನೀವು ಫಿಟ್ಕರಿ ವಾಟರ್ ಇಂದ ನೀವು ಸ್ನಾನ ಮಾಡಬಹುದು. ಈ ವಾಟರ್ ಅನ್ನು ನಿಮ್ಮ ಕೂದಲಿಗೆ ಕೂಡ ಯೂಸ್ ಮಾಡಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಕೂದಲಲ್ಲಿ ಡ್ಯಾಂಡ್ರಫ್ಸ್ ಎಲ್ಲ ಇರುತ್ತಲ್ಲ ಅದು ತುಂಬಾ ಕಡಿಮೆ ಆಗುತ್ತೆ. ಬಟ್ ಬಿ ಕೇರ್ಫುಲ್, ತುಂಬಾನೇ ಕೇರ್ಫುಲ್ ಆಗಿರಿ. ಈ ವಾಟರ್ ನಿಮ್ಮ ಕಣ್ಣಿಗೆ ಬೀಳಬಾರ್ದು, ಕಣ್ಣಿಗೆ ಬಿದ್ದರೆ ತುಂಬಾನೇ ಉರಿ ಆಗುತ್ತೆ. ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ ನಿಮ್ಮ ಸಾಲ್ಟ್ ವಾಟರ್ ಕಣ್ಣಿಗೆ ಬಿದ್ದರೆ ಎಷ್ಟೊಂದು ಉರಿ ಆಗುತ್ತೆ ನೋಡಿ, ಆ ತರ. ನೆಕ್ಸ್ಟ್
ನಿಮ್ಮ ಪಾದಗಳಲ್ಲಿ ತುಂಬಾನೇ ದುರ್ವಾಸನೆ ಬರ್ತಾ ಇದ್ರೆ, ಕೆಲವರೆಲ್ಲ ಶೂಸ್ ಹಾಕ್ತಾರೆ. ಇವಾಗ ಸಮ್ಮರ್ ಅಲ್ವಾ, ಸಮ್ಮರ್ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಸಾಕ್ಸ್ ಒಳಗಡೆ ಅಂತ ಕೂಡ ಉಂಟಲ್ಲ ಬೆವರು ಬರ್ತಾ ಇರ್ತದೆ. ಅಂತವರು ಏನ್ ಮಾಡ್ಬೋದಂದ್ರೆ ಇದೇ ವಾಟರ್ ಅಂದ್ರೆ ಫಿಟ್ಕರಿ ವಾಟರ್ ಅಲ್ಲಿ ಸ್ವಲ್ಪ ವಾರ್ಮ್ ವಾಟರ್ಗೆ ಸ್ವಲ್ಪ ಫಿಟ್ಕರಿ ಪೌಡರ್ ಹಾಕಿ ಉಂಟಲ್ಲ ನಿಮ್ಮ ಕಾಲುಗಳನ್ನು 10 to 15 ಮಿನಿಟ್ಸ್, ಪಾದಗಳನ್ನು 10 to 15 ಮಿನಿಟ್ಸ್ ಅದರ ಒಳಗಡೆ ಇರಿ. ಇದರಿಂದ ಏನಾಗುತ್ತೆ ಅಂದ್ರೆ ಕೆಟ್ಟ ಬ್ಯಾಕ್ಟೀರಿಯಾಸ್ ಉಂಟಲ್ಲ ಎಲ್ಲ ಸಾಯುತ್ತೆ. ನೆಕ್ಸ್ಟ್ ಸೊಲ್ಯೂಷನ್ ಫಾರ್ ಹೈಜೀನ್ ಕೇರ್. ಇವಾಗ ನಿಮ್ಮ ಇಂಟಿಮೇಟ್ ಪಾರ್ಟ್ಸ್ ಅಲ್ಲಿ ಉಂಟಲ್ಲ ಇಚಿಂಗ್ ಆಗ್ತಾ ಇದ್ರೆ ಇದಕ್ಕೂ ಕೂಡ ಸೊಲ್ಯೂಷನ್ ಈ ಫಿಟ್ಕರಿಯಿಂದ ಉಂಟು. ನೀವು 20 ಲೀಟರ್ಸ್ ಆಫ್ ವಾಟರ್ಗೆ 1/2 ಟೇಬಲ್ ಸ್ಪೂನ್ ಆಫ್ ಫಿಟ್ಕರಿ ಹಾಕಿ ಆ ಏರಿಯಾವನ್ನು ಚೆನ್ನಾಗಿ ವಾಶ್ ಮಾಡಿ. ಇದರಿಂದ ಏನಾಗುತ್ತೆ ಅಂದ್ರೆ ನೀವು ಹೊರಗಡೆಯಿಂದ ತರುವ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ಗೆಲ್ಲ ಖರ್ಚು ಮಾಡ್ತಿರಲ್ಲ, ಅದರ ಹಣ ಕೂಡ ಉಳಿಯುತ್ತೆ. ನಿಮಗೆ ನ್ಯಾಚುರಲ್ ಆದಂತ ಒಂದು ಇಂಗ್ರೀಡಿಯೆಂಟ್ ಇಂದ ಒಂದು ಸೊಲ್ಯೂಷನ್ ಕೂಡ ಸಿಕ್ಕಿದಂತಾಗುತ್ತೆ. ನೆಕ್ಸ್ಟ್ ರೆಮಿಡಿ, ನಿಮ್ಮ ಸ್ಕಿನ್ ಮಿನಿ ಲೂಸ್ ಆಗಿದ್ರೆ ಅಂದ್ರೆ ಸ್ಯಾಗಿಂಗ್ ಸ್ಕಿನ್ಸ್, ಫೈನ್ ಲೈನ್ಸ್, ರಿಂಕಲ್ಸ್, ಓಪನ್ ಪೋರ್ಸ್ ಇದ್ರೆ ಉಂಟಲ್ಲ, ಫಿಟ್ಕರಿ ಸ್ಟೋನ್ ಅನ್ನು ತಕೊಂಡು ಸ್ವಲ್ಪ ವಾಟರ್ ಅಲ್ಲಿ ಅದ್ದಿ ಆ ಸ್ಟೋನ್ ಇಂದ ಚೆನ್ನಾಗಿ ಮಸಾಜ್ ಮಾಡಿ ನಿಮ್ಮ ಫೇಸ್ಗೆ ಮಸಾಜ್ ಮಾಡಿದ ನಂತರ ಒಂದು 1 to 2 ಮಿನಿಟ್ಸ್ ಮಸಾಜ್ ಮಾಡಿ. ಹೀಗೆ ಸ್ಲೋಲಿ ಮಸಾಜ್ ಮಾಡಿ, ತುಂಬಾ ರಫ್ ಆಗಿ ಮಸಾಜ್ ಮಾಡಬೇಡಿ. ಆಮೇಲೆ ಅದನ್ನು ಉಂಟಲ್ಲ ಒಂದು 10 to 15 ಮಿನಿಟ್ಸ್ ಹಾಗೆ ಇಡಿ. ಇವಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಸ್ಕಿನ್ ಉಂಟಲ್ಲ, ಸ್ಕಿನ್ ಅನ್ನು ಯಾರೋ ಎಳ್ದಂತಾಗುತ್ತೆ. ನೀವು ಟೆನ್ಷನ್ ಮಾಡಬೇಡಿ, ಅದು ನಿಮ್ಮ ಸ್ಕಿನ್ ಅನ್ನು ಟೈಟನಿಂಗ್ ಮಾಡುತ್ತೆ. ಸೊ ಇದನ್ನು ಯೂಸ್ ಮಾಡಿ, ಇದೊಂದು ಒಳ್ಳೆ ರೆಮಿಡಿ ಅಂತ ಹೇಳ್ಬೋದು. ನಾನು ಖುದ್ದು ಈ ರೆಮಿಡಿಯನ್ನು ಯೂಸ್ ಮಾಡ್ತೇನೆ. ನನ್ನ ಮುಖದಲ್ಲಿ ಉಂಟಲ್ಲ ಮುಂಚೆ ತುಂಬಾನೇ ಪಿಂಪಲ್ಸ್ ಇತ್ತು. ಯಾವಾಗ ನಾನು ಈ ಫಿಟ್ಕರಿಯನ್ನು ಯೂಸ್ ಮಾಡಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೆ ನೋಡಿ, ಇದರಿಂದ ನನಗೆ ತುಂಬಾನೇ ಬೆನಿಫಿಟ್ ಆಯಿತು. ನನ್ನ ಪಿಂಪಲ್ಸ್ ಎಲ್ಲ ತುಂಬಾನೇ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಮತ್ತೆ ನೀವು ಫೇಸ್ ವಾಶ್ ಮಾಡುವಾಗ ಇದಕ್ಕೆ ಉಂಟಲ್ಲ ಎಕ್ಸ್ಪೆನ್ಸಿವ್ ಫೇಸ್ ವಾಶ್ ಬೇಕಂತ ಏನಿಲ್ಲ, ಜಸ್ಟ್ ವಾಟರ್ ಅಲ್ಲಿ ವಾಶ್ ಮಾಡಿ ಸಾಕು. ಈ ರೆಮಿಡಿಯನ್ನು ನೀವು ಆಲ್ಟರ್ನೇಟ್ ಡೇಸ್ ಮಾಡಿ ಡೈಲಿ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ದು ಓಪನ್ ಪೋರ್ಸ್ ಎಲ್ಲ ಉಂಟಲ್ಲ ಶ್ರಿಂಕ್ ಆಗ್ಲಿಕ್ಕೆ ಶುರುವಾಗುತ್ತೆ, ಫೈನ್ ಲೈನ್ಸ್ ಫೇಡ್ ಆಗ್ಲಿಕ್ಕೆ ಶುರುವಾಗುತ್ತೆ, ಪುನಃ ನಿಮ್ಗೆ ಯಂಗ್ ಲುಕಿಂಗ್ ಅಂಡ್ ಬ್ರೈಟರ್ ಸ್ಕಿನ್ ಸಿಗುತ್ತೆ. ಯಾಕಂದ್ರೆ ಫಿಟ್ಕರಿ ಉಂಟಲ್ಲ ಒಂದು ನ್ಯಾಚುರಲ್ ಎಸ್ಟ್ರಿಂಜೆಂಟ್ ಅಂತ ಹೇಳ್ಬಹುದು. ಇದರಿಂದ ನಿಮ್ಮ ಮುಖದಲ್ಲಿರುವ ಎಲ್ಲ ಡೆಡ್ ಸ್ಕಿನ್ಸ್ ಅನ್ನು ಅದು ತೆಗೆದು ಹಾಕುತ್ತೆ. ಡೆಡ್ ಸ್ಕಿನ್ ಹೋದ ತಕ್ಷಣ ಏನಾಗುತ್ತೆ, ನಿಮ್ಗೆ ಹೊಸ ಸ್ಕಿನ್ ಬರುತ್ತೆ. ಆವಾಗ ನಿಮ್ಮ ಮುಖದಲ್ಲಿ ಬ್ರೈಟ್ನೆಸ್ ಬರುತ್ತೆ. ನೆಕ್ಸ್ಟ್ ರೆಮಿಡಿ ಫಾರ್ ಇಚಿಂಗ್. ಕೆಲವೊಂದು ಜಾಗದಲ್ಲಿ ಉಂಟಲ್ಲ ನಮ್ಗೆ ಇಚಿಂಗ್ ಆಗುತ್ತೆ, ಕೆಲವೊಮ್ಮೆ ಕೈ ಇಚಿಂಗ್ ಆಗುತ್ತೆ, ಕೆಲವೊಮ್ಮೆ ನೆಕ್ ಅಲ್ಲಿ ಇಚಿಂಗ್ ಆಗುತ್ತೆ. ಆ ಜಾಗಕ್ಕೆ ಉಂಟಲ್ಲ ಫಿಟ್ಕರಿಯನ್ನು ಸ್ವಲ್ಪ ಒದ್ದೆ ಮಾಡಿ ಆ ಜಾಗದಲ್ಲಿ ಒಂದು 5 ಸೆಕೆಂಡ್ಸ್ ಉಂಟಲ್ಲ ಅಲ್ಲಿ ರಬ್ ಮಾಡಿ ಹಾಗೆ ಇಡಿ. ಆಮೇಲೆ ಅದನ್ನು ವಾಶ್ ಮಾಡಿ. ಯಾಕಂದ್ರೆ ಫಿಟ್ಕರಿ ಒಂದು ನ್ಯಾಚುರಲ್ ಆಂಟಿಸೆಪ್ಟಿಕ್. ಇದರಲ್ಲಿ ಬ್ಯಾಕ್ಟೀರಿಯಾಸ್ ಮತ್ತೆ ಫಂಗಸ್ ಅನ್ನು ಕಿಲ್ ಮಾಡಿ ಉಂಟಲ್ಲ ನಿಮಗೆ ರಿಲೀಫ್ ಅನ್ನು ಕೊಡುತ್ತೆ. ನೆಕ್ಸ್ಟ್ ರೆಮಿಡಿ ಎಕ್ಸಿಮಾಗೆ. ನಿಮ್ಗೆ ಎಕ್ಸಿಮಾ ಇದ್ರೆ ಉಂಟಲ್ಲ 1/2 ಟೇಬಲ್ ಸ್ಪೂನ್ ಭಸ್ಮ ಅಂದ್ರೆ ಆಲಮಿದು ಭಸ್ಮ ಉಂಟಲ್ಲ ಅದು ಪ್ಲಸ್ ಸ್ವಲ್ಪ ವಾಟರ್ ಅದನ್ನು ಮಿಕ್ಸ್ ಮಾಡಿ ಕಾಟನ್ ತಕೊಂಡು ಆ ಏರಿಯಾಕ್ಕೆ ನೀವು ಅಪ್ಲೈ ಮಾಡಿದ ನಂತರ ಒಂದು 10 to 15 ಮಿನಿಟ್ಸ್ ಆದ್ಮೇಲೆ ಅದನ್ನು ವಾಶ್ ಮಾಡಿ. ಇದನ್ನು ಆಲ್ಟರ್ನೇಟ್ ಡೇಸ್ ಮಾಡಿ, ಡೈಲಿ ಮಾಡಬೇಡಿ. ಇದರಿಂದ ಏನಾಗುತ್ತೆ ಅಂದ್ರೆ ಎಕ್ಸಿಮಾ ಉಂಟಲ್ಲ ತುಂಬಾನೇ ಕಡಿಮೆ ಆಗುತ್ತೆ. ನೆಕ್ಸ್ಟ್ ರೆಮಿಡಿ ಫಾರ್ ನಿಮ್ದು ಅನ್ವಾಂಟೆಡ್ ಫೇಶಿಯಲ್ ಹೇರ್ಗೆ. ನಿಮ್ ಫೇಸ್ ಅಲ್ಲಿ ಉಂಟಲ್ಲ ತುಂಬಾನೇ ಫೇಶಿಯಲ್ ಹೇರ್ ಬರ್ತಾ ಇದ್ರ ಅಂದ್ರೆ ಅನ್ವಾಂಟೆಡ್ ಫೇಶಿಯಲ್ ಹೇರ್ ಬರ್ತಾ ಇದ್ರೆ ಉಂಟಲ್ಲ ನೀವ್ ಏನ್ ಮಾಡ್ಬೇಕಂದ್ರೆ ಈ ಫಿಟ್ಕರಿಯನ್ನು ಸುಮ್ನೆ ಹೀಗೆ ತಕೊಂಡು ಹಾಟ್ ವಾಟರ್ ಉಂಟಲ್ಲ ಅದ್ರೊಳಗೆ ಅತಿ ತೆಗೆದು ಅದನ್ನು ಯಾವ ಏರಿಯಾದಲ್ಲಿ ನೋಡಿ ಫೇಶಿಯಲ್ ಹೇರ್ ಉಂಟು ಅನ್ವಾಂಟೆಡ್ ಫೇಶಿಯಲ್ ಹೇರ್ ಆ ಏರಿಯಾದಲ್ಲಿ ಹೀಗೆ ಸ್ಕ್ರಬ್ ಮಾಡಿ. ಹೀಗೆ ಮಾಡಿದ ತಕ್ಷಣ ಉಂಟಲ್ಲ ಸ್ವಲ್ಪ ಹೀಗೆ ಸ್ಕ್ರಬ್ ಮಾಡಿ ಆಮೇಲೆ ನಿಮ್ಮ ಫೇಸ್ ಅನ್ನು ವಾಶ್ ಮಾಡಿ. ಹೀಗೆ ಆಲ್ಟರ್ನೇಟ್ ಡೇಸ್ ಇಲ್ಲದ್ರೆ ವೀಕ್ ಅಲ್ಲಿ ಒಂದು 2 to 3 ಟೈಮ್ಸ್ ಇನ್ ಆ ವೀಕ್ ಅನ್ನು ಮಾಡಿ. ಸ್ಲೋಲಿ ಗ್ರಾಜುವಲಿ ಉಂಟಲ್ಲ ನಿಮ್ಗೆ ಅದರ ರಿಸಲ್ಟ್ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೇನೆ ನೀವು ಸಲೂನ್ಗೆ ಹೋಗಿ ವ್ಯಾಕ್ಸ್ ಮಾಡ್ತೀರಾ, ಇಲ್ಲಾದ್ರೆ ಮನೆಯಲ್ಲೇ ವ್ಯಾಕ್ಸಿಂಗ್ ಮಾಡ್ತೀರಾ, ಇಲ್ಲಾದ್ರೆ ರೇಸರ್ ಅಲ್ಲಿ ನೀವು ಅನ್ವಾಂಟೆಡ್ ಹೇರ್ಸ್ ಅನ್ನು ರಿಮೂವ್ ಮಾಡ್ತೀರಲ್ಲ ಆವಾಗ ಉಂಟಲ್ಲ ಏನಾದ್ರೂ ಕಟ್ಸ್ ಆದ್ರೆ ಉಂಟಲ್ಲ ಏನಾದ್ರೂ ರೆಡ್ನೆಸ್ ಇಚಿಂಗ್ ಆದ್ರೂ ಕೂಡ ಉಂಟಲ್ಲ ಈ ಸ್ಟೋನ್ ಉಂಟಲ್ಲ ಆಲಮ್ ಸ್ಟೋನ್ ಅನ್ನು ಸ್ವಲ್ಪ ನೀರಲ್ಲಿ ಅದ್ದಿ ಆ ಏರಿಯಾಕ್ಕೆ ಉಂಟಲ್ಲ ಹೀಗೆ ಸ್ವಲ್ಪ ಮೆಲ್ಲ ಮಸಾಜ್ ಮಾಡಿ. ಇದರಿಂದ ಏನಾಗುತ್ತೆ ಅಂದ್ರೆ ಏನಾದ್ರೂ ಅಲ್ಲಿ ಬ್ಯಾಕ್ಟೀರಿಯಾಸ್ ಗಳೆಲ್ಲ ಇದ್ರೆ ಉಂಟಲ್ಲ ಆ ಬ್ಯಾಕ್ಟೀರಿಯಾಸ್ ಅನ್ನು ಇದು ಕೊಲ್ಲುತ್ತೆ, ಆ ಪರ್ಟಿಕ್ಯುಲರ್ ಏರಿಯಾವನ್ನು ಪ್ರೊಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ರೆಮಿಡಿ ಫಾರ್ ಟೀತ್ ಅಂಡ್ ಗಮ್ಸ್. ಹಲ್ಲು ಹಾಗೂ ಹಲ್ಲಿನ ವಸಡಿನ ಸಮಸ್ಯೆ ಇದ್ರೆ ಉಂಟಲ್ಲ ಇದಕ್ಕೆ ಇದು ಬೆಸ್ಟ್ ಅಂತ ಹೇಳ್ಬಹುದು ಫಿಟ್ಕರಿ. 1/2 ಟೇಬಲ್ ಸ್ಪೂನ್ ಆಫ್ ಫಿಟ್ಕರಿ ಪೌಡರ್ ಅನ್ನು 1/2 ಗ್ಲಾಸ್ ಆಫ್ ವಾರ್ಮ್ ವಾಟರ್ ನಲ್ಲಿ ಮಿಕ್ಸ್ ಮಾಡಿ ಮೌತ್ ಅನ್ನು ವಾಶ್ ಮಾಡಿ. ಇದು ತುಂಬಾನೇ ಒಳ್ಳೆಯದು, ತುಂಬಾನೇ ಬೆನಿಫಿಟ್ಸ್ ಉಂಟು.
ನಮ್ಮ ಬಾಯಲ್ಲಿರುವ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಇದು ಕೊಲ್ಲುತ್ತೆ. ನಿಮಗೆ ಏನಾದ್ರೂ ಇದರ ಬೆನಿಫಿಟ್ಸ್ ಏನಂದ್ರೆ ತುಂಬಾ ಕೆಲವರಿಗೆ ಉಂಟಲ್ಲ ಮಾತಾಡುವಾಗ ತುಂಬಾ ಬ್ಯಾಡ್ ಸ್ಮೆಲ್ ಬರುತ್ತೆ, ಅದಕ್ಕೆ ಒಳ್ಳೇದು. ಹಾಗೇನೆ ಕ್ಯಾವಿಟೀಸ್ ಇದ್ರೆ, ಹಲ್ಲಿನ ಕ್ಯಾವಿಟೀಸ್ ಗಳಿದ್ರೆ ಅದಕ್ಕೆ ಒಳ್ಳೇದು. ಹಲ್ಲು ನೋವಿದ್ರೆ ಅದಕ್ಕೆ ಒಳ್ಳೇದು. ಹಾಗೇನೆ ಉಂಟಲ್ಲ ಕೆಲವರಿಗೆ ಮೌತ್ ಅಲ್ಲಿ ಅಲ್ಸರ್ ಆಗುತ್ತೆ, ಅದಕ್ಕೆ ಕೂಡ ಒಳ್ಳೇದು. ಅಟ್ಲೀಸ್ಟ್ ದಿವಸದಲ್ಲಿ ಒಂದು ಸರ್ತಿ ಇದನ್ನು ಯೂಸ್ ಮಾಡಿ. ಈ ಲಿಸ್ಟರಿನ್ ಮತ್ತೆ ಕಾಲ್ಗೇಟ್ ಇಂಥದ್ದೆಲ್ಲ ಹೊಸತು ಪ್ರೀಮಿಯಂ ಬ್ರಾಂಡ್ಸ್ ಎಲ್ಲ ಇರುತ್ತೆ ಮೌತ್ ವಾಶ್ಗೆ. ಅದನ್ನು ಬಿಟ್ಟು ಉಂಟಲ್ಲ ಈ ಫಿಟ್ಕರಿ ವಾಟರ್ ಇಂದ ಮೌತ್ ವಾಶ್ ಮಾಡಿ. ನೀವೇ ಹೇಳ್ತೀರಾ ತುಂಬಾ ಹಣ ಖರ್ಚು ಮಾಡೋದಕ್ಕಿಂತ ಒಳ್ಳೇದು ಈ 10 ರೂಪಾಯಿದ ಫಿಟ್ಕರಿ ಅಂತ. ಕೆಲವರಿಗೆ ಉಂಟಲ್ಲ ಹಲ್ಲು ಉಜ್ಜುವಾಗ ಹಲ್ಲಿನಲ್ಲಿ ರಕ್ತ ಎಲ್ಲ ಬರುತ್ತೆ, ಅವಾಗ ಏನ್ ಮಾಡ್ಬೇಕಂದ್ರೆ 1 ಗ್ರಾಮ್ ಆಫ್ ಫಿಟ್ಕರಿ ಪೌಡರ್ಗೆ 1 ಗ್ರಾಮ್ ಆಫ್ ಸಿನಮನ್ ಪೌಡರ್ ಉಂಟಲ್ಲ ಮಿಕ್ಸ್ ಮಾಡಿ, ಸ್ವಲ್ಪ ನೀರಲ್ಲಿ ಹಾಕಿ ಉಂಟಲ್ಲ ಮಿಕ್ಸ್ ಮಾಡಿ ಕೈ ಬೆರಳಿನಲ್ಲಿ ಹಲ್ಲನ್ನು ಉಜ್ಜಿ ಹೀಗೆ ಉಜ್ಜಿದ್ರೆ ಉಂಟಲ್ಲ, ಅಂದ್ರೆ ಉಜ್ಜಬೇಕಿಲ್ಲ ಅಂದ್ರೆ ಸ್ಲೋಲಿ ಮಸಾಜ್ ಮಾಡಿ. ಇದರಿಂದ ತುಂಬಾನೇ ಒಳ್ಳೇದಾಗುತ್ತೆ. ಹಲ್ಲಿನಲ್ಲಿ ಏನಾದ್ರೂ ರಕ್ತ ಬರ್ತಾ ಇದ್ರೆ ಅದು ಕೂಡ ಸ್ಟಾಪ್ ಆಗುತ್ತೆ. ಯಾವಾಗ ನಿಮ್ಗೆ ಇದು ಹೇಗೆ ಅಂದ್ರೆ ನಿಮ್ಗೆ ಯಾವಾಗ ಹಲ್ಲಿನಲ್ಲಿ ರಕ್ತ ನಿಮ್ಗೆ ಬರುತ್ತೆ ಅಂತ ಆಗುತ್ತೆ ಆವಾಗ ಇದನ್ನು ಯೂಸ್ ಮಾಡಿ, ಒಳ್ಳೇದು. ನೆಕ್ಸ್ಟ್ ರೆಮಿಡಿ ಫಾರ್ ಕ್ರ್ಯಾಕ್ಡ್ ಹೀಲ್ಸ್. ಕೆಲವರ ಪಾದಗಳಲ್ಲಿ ಉಂಟಲ್ಲ ಕ್ರ್ಯಾಕ್ ನೋಡಬಹುದು. ಅವರು ಏನ್ ಮಾಡ್ಬೇಕಂದ್ರೆ ಫಿಟ್ಕರಿ ಪೌಡರ್ ಪ್ಲಸ್ ಕೋಕೋನಟ್ ಆಯಿಲ್ ಅನ್ನು ಮಿಕ್ಸ್ ಮಾಡಿ ರಾತ್ರಿ ಮಲಗುವಾಗ ಅವರ ಪಾದದಡಿಗೆ ಇದನ್ನು ಹಚ್ಚಬೇಕು. ಎಲ್ಲೆಲ್ಲಿ ಕ್ರ್ಯಾಕ್ ಉಂಟು ನೋಡಿ ಪಾದಗಳಲ್ಲಿ, ಅಲ್ಲಿ ಹಚ್ಚಿ ಮಲಗಿ. ನೀವು ಕೆಲವೇ ದಿವಸದಲ್ಲಿ ಹೇಳ್ತೀರಾ ಈ ಮಾರ್ಕೆಟ್ ಅಲ್ಲಿ ಸಿಗುವ ಎಕ್ಸ್ಪೆನ್ಸಿವ್ ಕ್ರೀಮ್ಗಿಂತ ಇದೇ ತುಂಬಾನೇ ಬೆಸ್ಟ್ ಆಗಿ ವರ್ಕ್ ಮಾಡಿದೆ ಅಂತ. ನೆಕ್ಸ್ಟ್, ನೀವಿವಾಗ ಓನಿಯನ್ ಕಟ್ ಮಾಡ್ತಾ ಇದ್ದೀರಾ, ಕಿಚನ್ ಅಲ್ಲಿ ಇದ್ದೀರಾ, ಓನಿಯನ್ ಕಟ್ ಮಾಡ್ತಾ ಇದ್ದೀರಾ, ಅವಾಗ ನಿಮ್ಮ ಕೈಗೆ ಮಿನಿ ಉಂಡಾದ್ರೆ ಉಂಟಲ್ಲ ಇದೇ ಮಿಕ್ಸ್ಚರ್ ಅನ್ನು ಕೂಡ ನೀವು ಯೂಸ್ ಮಾಡಬಹುದು. ಅಂದ್ರೆ ಫಿಟ್ಕರಿ ಪೌಡರ್ ಪ್ಲಸ್ ನೀವು ಕೋಕೋನಟ್ ಆಯಿಲ್ ಅನ್ನು ಸ್ವಲ್ಪ ಮಿಕ್ಸ್ ಮಾಡಿ ಉಂಟಲ್ಲ, ಎಲ್ಲಿ ನಿಮ್ಗೆ ಗಾಯ ಆಗಿದೆ ನೋಡಿ ಅಲ್ಲಿ ಇದನ್ನು ಹಚ್ಚಿ. ಎಷ್ಟೊಂದು ಸಿಂಪಲ್ ರೆಮಿಡಿ ಅಲ್ವಾ? ನಿಮ್ಗೆ ಕೇಳಲಿಕ್ಕೆ ಶಾಕ್ ಆಗ್ಬಹುದು. ಮಾರ್ಕೆಟ್ ನಲ್ಲಿ ಸಿಗುವ ಉಂಟಲ್ಲ ಕೆಲವೊಂದು ಕ್ರೀಮ್ಸ್ ಲೈಕ್ ಕಟ್ ಆದ್ರೆ ಅಲ್ಲಿ ಅಪ್ಲೈ ಮಾಡುವ ಕ್ರೀಮ್ಸ್ ಅಲ್ಲಿ ಉಂಟಲ್ಲ ಒಂದು ಆಕ್ಟಿವ್ ಇಂಗ್ರೀಡಿಯಂಟ್ ಉಂಟಲ್ಲ ಈ ಫಿಟ್ಕರಿ. ಹೀಗೆ ಫಿಟ್ಕರಿ ಹಲವಾರು ಪ್ರಾಬ್ಲಮ್ಸ್ ಗಳಿಗೆ ಒಂದು ಸೊಲ್ಯೂಷನ್ ಅಂತ ಹೇಳ್ಬಹುದು. ತುಂಬಾ ಹಣ ಖರ್ಚು ಮಾಡೋದಕ್ಕಿಂತ ಒಳ್ಳೇದೇನಂದ್ರೆ ಈ 10 ರೂಪಾಯಿಯ ಫಿಟ್ಕರಿ ನಿಮ್ಮ ಪಕ್ಕದ ಮನೆ ಅಂಗಡಿಯಲ್ಲಿ ಸಿಗಬಹುದು, ಇಲ್ಲದ್ರೆ ಪಕ್ಕದ ಮನೆ ಆಂಟಿಯವರ ಹತ್ರವೇ ಇರಬಹುದು. ಇದನ್ನು ತನ್ನಿ ಮನೆಯಲ್ಲಿ ಹಲವಾರು ಪ್ರಾಬ್ಲಮ್ ಗಳಿಗೆ ಒಂದು ಸೊಲ್ಯೂಷನ್ ಯಾವ್ದಂತ ಹೇಳಿ ಈ ಫಿಟ್ಕರಿ. ಹಾಗೇನೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾವತ್ತಾದ್ರೂ ಈ ಫಿಟ್ಕರಿಯನ್ನು ಯೂಸ್ ಮಾಡಿದ್ದೀರಾ ಅಂತ. ಒಂದು ವೇಳೆ ನಿಮ್ಗೆ ಯಾವ್ದಾದ್ರು ನಾನು ಹೇಳಿದ ರೆಮಿಡಿಯನ್ನು ಬಿಟ್ಟು ಯಾವ್ದಾದ್ರು ನಿಮ್ಗೆ ಹೊಸ ರೆಮಿಡಿ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಪೋಸ್ಟ್ ಮಾಡಿ. ಯಾರೆಲ್ಲ ಕಮೆಂಟ್ಸ್ ಓದ್ತಾರೆ ನೋಡಿ ನನ್ನ ವ್ಯೂವರ್ಸ್, ಅವರಿಗೆ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಹುದು. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ನಿಮ್ಮ ಪ್ರೀತಿಯ ಕನ್ನಡತಿಯನ್ನು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಉಂಟು, ಅದರ 2 ಪೇಜ್ ಕೂಡ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೇನೆ, ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೇನೆ. ದಯವಿಟ್ಟು ಅದನ್ನು ಕೂಡ ಫಾಲೋ ಮಾಡಿ. ಫೇಸ್ಬುಕ್ ಪೇಜ್ ಅನ್ನು ಕೂಡ ನಮಗೆ ಫಾಲೋ ಮಾಡಿ, ನಮ್ಮನ್ನು ಸಹಕರಿಸಿ. ಹೀಗೇನೆ ನಿಮ್ಮ ಈ ಪ್ರೀತಿ ಈ ಕನ್ನಡತಿಯ ಮೇಲೆ ಸದಾ ಇರಲಿ. ಹೀಗೇನೆ ನಾನು ಒಳ್ಳೆ ಕಂಟೆಂಟ್ ಗಳ ಜೊತೆಗೆ ನಿಮ್ಮ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.